ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ, ಈಸಿಯಾಗಿ ಮತ್ತು ಕ್ವಿಕ್ಕಾಗಿ 10 ನಿಮಿಷದಲ್ಲಿ ಬಿಸಿಬೇಳೆಭಾತ್ ಮಾಡೋಣ ಬನ್ನಿ ಫ್ರೆಂಡ್ಸ್. ರಾತ್ರಿ ಅನ್ನ ಉಳಿದಿರೋ ಅನ್ನನೇ ತೊಗೊಂಡಿದ್ದೀನಿ. 1 ಬೌಲು ಪುಡಿ ಮಾಡಿಕೊಂಡು ಎತ್ಕೊಂಡಿದ್ದೀನಿ. 1 ಬೌಲು ಬೇಳೆ ತೊಗೊಂಡಿದ್ದೀನಿ. ಕ್ಯಾರೆಟು, ಬೀನ್ಸು, ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ. ಮತ್ತು ಈರುಳ್ಳಿ, ಟೊಮೊಟೊ ಹಚ್ಚಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಮನೆಯಲ್ಲೇ ಬಿಸಿಬೇಳೆಭಾತ್ ಪೌಡರ್ ಇತ್ತು, MTR ಬಿಸಿಬೇಳೆ ಪೌಡರು, ಅದನ್ನೇ ತೊಗೊಂಡಿದ್ದೀನಿ. ಅರಿಶಿನ, ಹಸಿಮೆಣ್ಸಿಕಾಯಿ ಪುಡಿ ಮತ್ತು ಇಂಗು, ಎಣ್ಣೆ, ಒಣಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ. ಬನ್ನಿ ಫ್ರೆಂಡ್ ಮಾಡೋಣ. ಈಗ ಕುಕ್ಕರ್ಗೆ ನೀರು ಹಾಕಿ ಬಿಸಿ ಮಾಡಿಬಿಟ್ಟು ಕ್ಯಾರೆಟು, ಬೀನ್ಸು ಮತ್ತು ಟೊಮೊಟೊ, ಈರುಳ್ಳಿ, ಕಡಲೆಕಾಯಿ ಬೀಜ ಮತ್ತು ಬೇಳೆ, ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈಸಿಯಾಗಿ ರಾತ್ರಿ ಬರೀ ಚಿತ್ರಾನ್ನ, ಪುಳಿಯೋಗರೆ ಅದೇ ತಿಂದು ಬೇಜಾರು. ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಡಿಫ್ರೆಂಟಾಗಿ ಟ್ರೈ ಮಾಡೋಣ ಬನ್ನಿ ಫ್ರೆಂಡ್ಸ್. ಅನ್ನನೂ ವೇಸ್ಟ್ ಆಗಬಾರ್ದಲ್ಲ, ಅದಕ್ಕೆ ಈಗೆಲ್ಲನೂ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಿಬಿಟ್ಟು ವಿಸಲ್ ಹಾಕಿ 1-2 ವಿಸಲ್ ಹಾಕ್ಸ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಇವಾಗ 2 ವಿಸಲ್ ಆಗಿದೆ. 2 ವಿಸಲ್ ಆದಮೇಲೆ ಕುಕ್ಕರ್ ಓಪನ್ ಮಾಡ್ಕೊಳ್ಳೋಣ. ಇವಾಗ ಕುಕ್ಕರ್ ಓಪನ್ ಮಾಡ್ಕೊಳ್ಳೋಣ. ಇವಾಗ ಕುಕ್ಕರ್ ಓಪನ್ ಮಾಡಿಬಿಟ್ಟು ಇದಕ್ಕೇ ಇವಾಗ ರಾತ್ರಿ ಅನ್ನ ಇತ್ತಲ್ವ, ಅದನ್ನೇ ಅನ್ನ ಹಾಕ್ಕೊಂಡಿದ್ದೀನಿ. ಅನ್ನದ ಜೊತೆಗೆ ಸ್ವಲ್ಪ ಚಿಲ್ಲಿ ಪೌಡರ್ ಇಟ್ಕೊಂಡಿದ್ದೀನಲ್ಲ, ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಹಾಗೆ ಬಿಸಿಬೇಳೆಭಾತ್ ಪೌಡರ್ ಇತ್ತಲ್ಲ, ಫಸ್ಟ್ 1 ಪಾಕೆಟ್ ಹಾಕಿದೆ, ಸಾಲಿಲ್ಲ ಅದು. ಇನ್ನೊಂದು ಪಾಕೆಟ್ ಬಿಸಿಬೇಳೆಭಾತ್ ಪೌಡರ್ ಹಾಕ್ಕೊಂಡಿದ್ದೀನಿ. ಒಟ್ಟು 2 ಪಾಕೆಟು ಬಿಸಿಬೇಳೆಭಾತ್ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬರಬೇಕು. ನೀಟಾಗಿ ಚೆನ್ನಾಗಿ ಕುದೀಲಿ. ನೋಡಿ, ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುದೀಲಿ ಚೆನ್ನಾಗಿ. ಇವಾಗ ಕುದ್ದಾಗಿದೆ ಇದು. ನೋಡಿ, ಇವಾಗ ಒಗ್ಗರಣೆ ಹಾಕೊಳ್ಳೋಣ. ಎಲ್ಲ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಾಕಾದ್ಮೇಲೆ ಒಗ್ಗರಣೆ ಹಾಕೊಳ್ಳೋಣ. ಒಗ್ಗರಣೆ ಬಾಣಲಿ ಇಟ್ಕೊಂಡು ಸಾಸಿವೆ, ಸ್ವಲ್ಪ ಒಣಮೆಣ್ಸಿನ್ಕಾಯಿ, ಕರಿಬೇವು ಸೊಪ್ಪು, ಇಂಗು ಹಾಕಿದ್ದೀನಿ. ಸ್ವಲ್ಪ ಇದು ಚಿಟಪಟ ಸೌಂಡ್ ಬರಲಿ. ಹಿಂಗೆ ಹಾಕಿದ್ಮೇಲೆ ಅಂತೂ ಒಳ್ಳೆ ಸ್ಮೆಲ್ ಬರುತ್ತೆ. ಇವಾಗ ಅದನ್ನು ಬಿಸಿಬೇಳೆಭಾತ್ ಹಾಗೆ ಒಗ್ಗರಣೆಗೆ ಹಾಕ್ಬಿಡೋಣ. ಹಾಕ್ಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಇವಾಗ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕಿದ್ರೇ ಕಲರ್ ಚೇಂಜ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿದರೆ ರಾತ್ರಿ ಉಳಿದಿರೋ ಅನ್ನದಲ್ಲಿ ಬಿಸಿಬೇಳೆಭಾತ್ ಸೂಪರ್ ಟೇಸ್ಟಾಗಿ ರೆಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ, ಕ್ವಿಕ್ಕಾಗಿ ಮತ್ತು ಅನ್ನನೂ ವೇಸ್ಟ್ ಆಗೋಲ್ಲ. ಎಷ್ಟು ಬೇಗ ಬಿಸಿಬೇಳೆಭಾತ್ ರೆಡಿ ಆಯಿತು ಅಂತೇಳಿ.